हेलो बच्चों, आप सब कैसे हो। आज हम 4वीं कक्षा के पाठ 20 रेल का खेल पाठ के बारे में पढ़ेंगे और समझेंगे। आओ बच्चों खेले खेल, मिलकर सभी बनाए रेल। आओ बच्चों खेले खेल, मिलकर सभी बनाए रेल। मोहन तुम इंजन बन जाओ, सीटी देकर रेल चलाओ। मोहन तुम इंजन बन जाओ, सीटी देकर रेल चलाओ। शीला गार्ड बनो तुम पीछे, लाल हरी झंडी दिखलाओ। शीला गार्ड बनो तुम पीछे, लाल हरी झंडी दिखलाओ। चुक चुक करती चलती रेल, धुआं उड़ाती जाती रेल। चुक चुक करती चलती रेल, ಧುವಾ ಉಡಾತಿ ಜಾತಿ ರೇಲ್. ಹೀಗೆ ನಾವು ಓದಬೇಕಾಗುತ್ತೆ. ಸೊ ಇದರ ಕನ್ನಡದ ಒಂದು ಅರ್ಥವನ್ನು ತಿಳ್ಕೊಬೇಕು ಅಂದರೆ ರೇಲ್ ಕಾ ಖೇಲ್, ರೇಲ್ ಅಂದರೆ ಉಗಿಬಂಡಿ ಅಥವಾ ರೈಲು, ಖೇಲ್ ಅಂದರೆ ಆಟ, ರೈಲಿನ ಆಟ. ಮಕ್ಕಳೆಲ್ಲ ಸೇರಿಕೊಂಡು ಆಟವನ್ನು ಆಡಿದ್ರೆ ಹೇಗಿರುತ್ತೆ. ಆವೋ ಬಚ್ಚೋ ಖೇಲೆ ಖೇಲ್ ಅಂದರೆ ಬನ್ನಿ ಮಕ್ಕಳೇ ಆಟವನ್ನು ಆಡೋಣ. ಮಿಲ್ಕರ್ ಸಬಿ ಬನಾಯೇ ರೇಲ್, ಎಲ್ಲರೂ ಸೇರಿಕೊಂಡು ನಾವು ಒಂದು ರೈಲನ್ನು ಉಗಿಬಂಡಿಯನ್ನು ಮಾಡೋಣ. ಮೋಹನ್ ತುಮ್ ಇಂಜನ್ ಬಂಜಾವೋ ಅಂದರೆ ಮೋಹನ ನೀನು ಇಲ್ಲಿ ನಿಂತ್ಕೊಂಡಿದೆಯಲ್ಲ, ನೀನು ಒಂದು ಇಂಜನ್ ಆಗು, ಮುಂದುಗಡೆ ಇರೋಂಥ ಇಂಜನ್ ಆಗು. ಸೀಟಿ ದೇಕರ್ ರೇಲ್ ಚಲಾವು, ಸೀಟಿಯನ್ನು ಊದ್ಕೊತ ನೀನು ರೈಲನ್ನು ಓಡಿಸು. ಶೀಲಾ ಗಾರ್ಡ್ ತುಮ್ ಪೀಚೆ, ಶೀಲಾ ಗಾರ್ಡ್ ಬನೋ ತುಮ್ ಪೀಚೆ, ಶೀಲಾ ನೀನು ಹಿಂದೆಗಡೆ ನಿಂತ್ಕೊಂಡು ಏನು ಮಾಡಬೇಕು, ಲಾಲ್ ಹರಿ ಜಂಡಿ ದಿಕ್ಲಾವು, ಕೆಂಪು ಮತ್ತು ಹಸಿರು ಬಾವುಟವನ್ನು ತೋರಿಸ್ಬೇಕು. ಅಂದರೆ ಹಸಿರು ಬಾವುಟ ಯಾಕೆ ತೋರಿಸ್ತಾರೆ ಅಂತ ಗೊತ್ತು, ಅದು ಗಾಡಿ ಓಡಿಸೋದಕ್ಕೆ, ಎಲ್ಲದು ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಅಂದಾಗ ನಾವು ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣದ ಬಾವುಟನ ಹರಿಸ್ತೀವಿ. ಸ್ಟಾಪ್ಗೆ ಕೆಂಪು ಕಲರ್ ಅಂದರೆ ಲಾಲ್ ಕಲರ್ ಜೆಂಡಾವನ್ನು ಅಂದರೆ ಬಾವುಟವನ್ನು ತೋರಿಸ್ತೀವಿ ಅಲ್ವಾ. ಅದೇ ಥರ ಶೀಲಾ ಇಲ್ಲಿ ಲಾಲ್ ಹರಿ ಜೆಂಡಾವನ್ನು ಹಿಡ್ಕೊಂಡು ಹಿಂದ್ಗಡೆ ನಿಂತ್ಕೊಂಡ್ಲು. ಚುಕ್ ಚುಕ್ ಕರ್ತಿ ಚಲ್ತಿ ರೇಲ್, ಚುಕ್ ಬುಕ್ಕು ಅಂತ ಹೇಳ್ಬಿಟ್ಟು ಶಬ್ದ ಮಾಡಿಕೊಂಡು ರೈಲು ಹೊರಡ್ತು. ಧುವಾ ಉಡಾತಿ ಜಾತಿ ರೇಲ್, ರೈಲು ಹೋಗ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಹೊಗೆಯನ್ನು ಬಿಟ್ಕೊತ ಹೋಗುತ್ತೆ. ಸೊ ಧುವಾ ಅಂದರೆ ಹೊಗೆಯನ್ನು ಬಿಟ್ಕೊತ ಅದು ರೈಲು ಚುಕು ಬುಕ್ಕು ಅಂತ ಹೋಯ್ತು. ಯಾವ ರೈಲು ಹೋಯ್ತು, ಮಕ್ಕಳಿಂದ ಮಾಡಿದಿರುವಂಥ ಒಂದು ರೈಲು ಹೋಯ್ತು. ಅರ್ಥ ಆಯ್ತಾ ಮಕ್ಕಳೇ. ಸೊ ಇದರ ಒಂದು ಅಭ್ಯಾಸ ಯಾವ ಥರ ಇದೆ, ಯಾವ್ಯಾವ ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೆ ನಾವು ಯಾವ ಥರ ಉತ್ತರ ಬರೀಬೇಕು ಅಂತಲೂ ಸಹಿತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋ ನೋಡ್ತಾ ಇನ್ನೂ ನೀವು ಹಲವಾರು ಮಕ್ಕಳುಗಳಿಗೆ ಅನುಕೂಲ ಆಗಬೇಕು ಅಂದರೆ ಏನು ಮಾಡಬೇಕು, ನನ್ನ ವಿಡಿಯೋವನ್ನು ಲೈಕ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಕ್ಕಳೇ. ಇನ್ನೂ ಹಲವಾರು ರೀತಿಯ ಪಾಠಗಳ ಬಗ್ಗೆ ನಾನು ನಿಮಗೆ ವಿಡಿಯೋವನ್ನು ಮಾಡೋದನ್ನು ಮಾಡ್ತಾ ಹೋಗ್ತೀನಿ. ಓಕೆ ಮಕ್ಕಳೇ. ಅಭ್ಯಾಸ 1, ಸೋಚೋ ಅವ್ರ ಬೋಲೋ. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಯೋಚಿಸಬೇಕು ಮತ್ತು ಹೇಳಬೇಕು. ಮೊದಲನೇ ಪ್ರಶ್ನೆ ರೇಲ್ ಕಿಸ್ನೆ ಬನಾಯಿ, ರೈಲನ್ನು ಯಾರು ಮಾಡಿದ್ರು, ರೈಲನ್ನು ಯಾರಪ್ಪ ಮಾಡಿದ್ರು ಅಂದರೆ ಮಕ್ಕಳು. ಬಚ್ಚೋನೆ ರೇಲ್ ಬನಾಯಿ ಅಲ್ವಾ. ಇಲ್ಲಿ ನಾವು ಯಾರು ಹೇಳಿದ್ದಾರೆ, ಬಚ್ಚೋ ಖೇಲೆ ಖೇಲ್ ಅಂದಾಗ ಮಿಲ್ಕರ್ ಸಬಿ ಬನಾಯೇ ರೇಲ್, ಆ ಒಂದು ರೈಲನ್ನು ಮಾಡಿದವ್ರು ಯಾರು, ಮಕ್ಕಳು ಅಲ್ವಾ ಮಕ್ಕಳೇ. ಅದೇ ಥರ ಇಂಜನ್ ಕೌನ್ ಬಂತ ಹೈ, ಇಂಜನನ್ನು ಯಾರು ಮಾಡಿದರು ಅಂದರೆ ಮೋಹನ್ ತುಮ್ ಇಂಜನ್ ಬಂಜಾವು ಅಂತ ಒಂದು ವಾಕ್ಯ ಬಂದಿದೆ ನೋಡಿ 2ನೇ ಲೈನಲ್ಲಿ. ಮೋಹನ್ ಇಂಜನ್ ಬಂಜಾತಾ ಹೈ ಅಥವಾ ಇಂಜನ್ ಬಂತಾ ಹೈ ಅಂತ ಉತ್ತರ ಬರಬೇಕು. ಮೋಹನ್ ಇಂಜನ್ ಬಂತಾ ಹೈ. ಶೀಲಾ ಕ್ಯಾ ಕರ್ತಿ ಹೈ, ಶೀಲಾ ಏನು ಕೆಲಸ ಮಾಡ್ತಾಳೆ ಇಲ್ಲಿ, ಶೀಲಾ ಏನು ಮಾಡ್ತಾಳೆ, ಶೀಲಾ ಗಾರ್ಡ್ ಆಗ್ತಾಳೆ. ಸೊ ಶೀಲಾ ಗಾರ್ಡ್ ಬನ್ಕರ್ ಲಾಲ್ ಹರಿ झंडी दिखलाती है, शीला गार्ड बनकर लाल हरी झंडी दिखलाती है. ರೈಲ್ ಕೈಸೆ ಜಾತಿ ಹೈ, ರೈಲು ಹೇಗೆ ಹೋಗುತ್ತೆ, ಚುಕ್ ಚುಕ್ ಕರ್ತಿ ಚಲ್ತಿ ರೇಲ್ ಅಂದರೆ ಚುಕ್ಕು ಅಂತ ಸೌಂಡ್ ಮಾಡಿಕೊಂಡು ರೈಲು ಹೋಗುತ್ತೆ. ಈ ರೀತಿಯಾಗಿ ಉತ್ತರಗಳನ್ನು ನೀವು ಬರಿಬೇಕಾಗುತ್ತೆ ಮತ್ತು ಹೇಳಬೇಕಾಗುತ್ತೆ. ಕವಿತಾ ಕಿ
ಪಂಕ್ತಿಯ ಪೂರ ಕರೋ, ಇದರ ಒಂದು ಪಂಕ್ತಿಯನ್ನು ಸಾಲುಗಳನ್ನು ನೀವು ಪೂರ್ಣ ಮಾಡಬೇಕಾಗುತ್ತೆ. ಮೊದಲನೇ ಪ್ಯಾರಾದಲ್ಲಿ ಏನಪ್ಪ ಇದೆ ಅಂದರೆ ಡ್ಯಾಶ್ ಕೇಲೆ ಖೇಲ್, ಇದು ಯಾವ ಲೈನಿಗೆ ಸಂಬಂಧಪಟ್ಟಿದೆ? ಮತ್ತು ಮಿಲ್ಕರ್ ಸಬಿ ಡ್ಯಾಶ್ ಡ್ಯಾಶ್ ಬಂಜಾವು, ಸೀಟಿ ದೇಕರ್ ಡ್ಯಾಶ್, ಇಷ್ಟು ವಾಕ್ಯಗಳನ್ನು ನಾವು ಪೂರ್ಣ ಮಾಡಬೇಕಾಗುತ್ತೆ. ಇದರ ಒಂದು ಉತ್ತರ ಏನಪ್ಪ ಅಂದರೆ ಆವೋ ಬಚ್ಚೋ ಖೇಲೆ ಖೇಲ್, ಇಲ್ಲಿ ನಾವು ಆವೋ ಬಚ್ಚೋ ಅಂತ ಬರೀಬೇಕಾಗುತ್ತೆ. ಮಿಲ್ಕರ್ ಸಬಿ ಬನಾಯೇ ರೇಲ್ ಅಂತ ಬರೀಬೇಕಾಗುತ್ತೆ. ಮತ್ತು ಮೋಹನ್ ತುಮ್ ಇಂಜನ್ ಬಂಜಾವೋ, ಡ್ಯಾಶ್ಗೆ ಮೋಹನ್ ತುಮ್ ಇಂಜನ್ ಬಂಜಾವೋ ಬರೆದಾದ್ಮೇಲೆ ಸೀಟಿ ದೇಕರ್ ರೇಲ್ ಛಲಾವು ಅಂತ ಬರೀಬೇಕಾಗುತ್ತೆ. ಈ ರೀತಿಯಾಗಿ ಈ ಉತ್ತರಗಳು ಬರ್ತವೆ. ನೆಕ್ಸ್ಟು ಚಿತ್ರೋಂಕೋ ದೇಖಕರ್ ನಾಮ್ ಜೋಡೋ, ಚಿತ್ರಗಳನ್ನು ನೋಡಿಕೊಂಡು ನಾವು ಹೆಸರುಗಳನ್ನು ನಾವು ಜೋಡಿಸ್ಬೇಕಾಗುತ್ತೆ. ಹೆಸರುಗಳನ್ನು ನಾವು ಚಿತ್ರದ ಜೊತೆ ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ಮೊದಲನೇ ಭಾಗದಲ್ಲಿ ಏನಪ್ಪ ಇದೆ ಅಂದರೆ ರೇಲ್, ಸೀಟಿ, ಜಂಡಿ, ಮೋಹನ್, ಇದರಲ್ಲಿ ನಾವು ಗುರುತಿಸಬಹುದು. ಇಲ್ಲಿ ರೇಲ್ ಅಂದರೆ ಯಾವುದು? ರೈಲು, ಉಗಿಬಂಡಿ. ಸೊ ನಾವು ಇದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಸೀಟಿ ಅಂದರೆ ವಿಷಲ್, ಇದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಜಂಡಿ ಅಂದರೆ ಬಾವುಟ. ಮೋಹನ್ ಅಂದರೆ ಈ ಹುಡುಗನನ್ನು ನಾವು ಮೋಹನ್ ಅಂತ ತಿಳ್ಕೊಂಡು ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎರಡನೇ ಪೇಜಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಎರಡನೇ ಪೇಜಲ್ಲಿ ಏನಪ್ಪ ಇದೆಯಾ? ನೆಕ್ಸ್ಟ್ ಪೇಜಲ್ಲಿ ಏನಪ್ಪ ಇದೆ ಅಂದರೆ ಸಹಿ ಶಬ್ದ ಲಿಖಕರ್ ವಾಕ್ಯ ಪೂರಾ ಕರೋ. ಕ ಬಚ್ಚೋ ನೆ ರೇಲ್ ಡ್ಯಾಶ್, ख लाल डैश झंडी दिखलाओ, ग डैश उड़ाती जाती रेल, घ रेल ಡ್ಯಾಶ್ ಪರ್ ಚಲ್ತಿ ಹೈ. ಇವುಗಳಿಗೆ ಉತ್ತರವನ್ನು ನೋಡೋಣ. ಬಚ್ಚೋನೆ ರೇಲ್ ಡ್ಯಾಶ್, ಅದಕ್ಕೆ ಉತ್ತರ ಹೀಗಿರುತ್ತೆ ಮಕ್ಕಳೇ, ಬನಾಯ ಅಂದರೆ ಮಾಡಿದರು. ಲಾಲ್ ಅಂದರೆ ಏನು? ಲಾಲ್ ಲಾಲ್ ಮತ್ತು ಇನ್ನೊಂದು ಯಾವುದು ಕಲರ್ ಒಂದು ಜಂಡಿ ಇರುತ್ತೆ ಅಂದರೆ ಪೀಲಿನ ಅಥವಾ ಹರಿನ, ಹಳದಿನ ಅಥವಾ ಹಸಿರ ಅಂದಾಗ ಹರಿ, ಲಾಲ್ ಹರಿ ಜಂಡಿ ದಿಕ್ಕಲಾವು. ಡ್ಯಾಶ್ ಉಡಾತಿ ಜಾತಿ ರೈಲ್ ಅಂದರೆ ರೈಲು ಏನನ್ನು ಹೊರಗಡೆ ಬಿಡ್ತಾ ಹೋಗುತ್ತೆ ಅಂತಂದರೆ ಧೂಲ ಅಥವಾ ಧುವಾ ಅಂದರೆ ಹೊಗೆ. ರೇಲ್ ಡ್ಯಾಶ್ ಪರ್ ಚಲ್ತಿ ಹೈ ಅಂದರೆ ಎಲ್ಲಿ ಪಟ್ರಿ ಮೇಲೆ ಹೋಗುತ್ತಾ, ಸಡಕ್ ಮೇಲೆ ದಾರಿಯಲ್ಲಿ ಹೋಗುತ್ತಾ, ಅಥವಾ ರೈಲು ಕಂಬಿಗಳ ಮೇಲೆ ಹೋಗುತ್ತಾ ಅಂದರೆ ಪಟರಿ ಅಂತ ನಾವು ಬರೀಬೇಕಾಗುತ್ತೆ ಮಕ್ಕಳೇ. ಚಿತ್ರ ದೇಖಕರ್ ವಾಹನೋಂಕೆ ನಾಮ್ ಲಿಖೋ, ಈ ಚಿತ್ರಗಳನ್ನು ನೋಡಿಕೊಂಡು ನಾವು ವಾಹನಗಳ ಹೆಸರುಗಳನ್ನು ನಾವು ಬರೀಬೇಕಾಗುತ್ತೆ. ಬೈಸಿಕಲ್, ಕಾರ್, ಕಾರ್ಟ್,